ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಗುಲಾಬ್ ಜಾಮೂನನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ. ಗುಲಾಬ್ ಜಾಮೂನ ಎಲ್ಲರ ಮನ್ಯಾಗೂ ಮಾಡೇ ಇರ್ತೀರಿ, ಆದರೆ ನಾನು ತೋರ್ಸಕತ್ತಿದ್ದ ಹೊಸದಾಗಿ ಯಾರು ಗುಲಾಬ್ ಜಾಮೂನ್ ಮಾಡಾಕತ್ತಿರಲ್ಲ ಅವರಿಗೋಸ್ಕರ ಈ ವಿಡಿಯೋ. ಫಸ್ಟ್ ಟೈಮ್ ಯಾರು ಗುಲಾಬ್ ಜಾಮೂನ್ ಮಾಡಾಕತ್ತಿದ್ರೆ ಈ ವಿಡಿಯೋ ನೋಡ್ರಿ, ನಿಮ್ಗೆ ಭಾಳ ಹೆಲ್ಪ್ ಆಕೈತೆ ನೋಡ್ರಿ. ಹಂಗಾರ ತಡ ಮಾಡ್ದೇನ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರ್ರಿ. ನೋಡ್ರಿ ಇಲ್ಲಿ ನಾನು ಈ ಥರ ಒಂದು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡೇನೆ ನೋಡ್ರಿ. ಒಂದು ಪ್ಯಾಕೆಟ್ನಿಂದ ನಾನು ಮಾಡಿ ತೋರ್ಸಾಕತ್ತೇನೆ, ಅಂದರೆ ಅಳತಿ ಕರೆಕ್ಟಾಗಿ ಇರ್ತೈತಂತ ಒಂದು ಪ್ಯಾಕೆಟಿಂದ ಮಾಡಿ ತೋರ್ಸಾಕತ್ತೇನೆ ನೋಡ್ರಿ. ಈ ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ಒಂದು ಪ್ಯಾಕೆಟ್ ಹರಿದ್ಬಿಟ್ಟು ಈ ಥರ ಒಂದು ಪ್ಲೇಟ್ ಒಳಗೆ ಹಾಕ್ಕೊಳತ್ತೇನೆ ನೋಡ್ರಿ. ಇಲ್ಲಿ ನಾನು 1 ಕಪ್ ಗುಲಾಬ್ ಜಾಮೂನ್ ಹಿಟ್ಟಿಗೆ 2 ಕಪ್ ಸಕ್ಕರೆನ ತೊಗೊಂಡೇನೆ ನೋಡ್ರಿ. ಸಕ್ಕರೆ ಕಡಿಮೆ ಬೇಕಾದರೂ ನೀವು ತೊಗೋಬಹುದು. 1 ಚಿಟಿಕೆ ಅಷ್ಟೇ ಬೇಕಿಂಗ್ ಸೋಡಾ ಹಾಕ್ಬೇಕು ನೋಡ್ರಿ. ಬೇಕಿಂಗ್ ಸೋಡಾ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಬರ್ತಾವೆ ನೋಡ್ರಿ ಗುಲಾಬ್ ಜಾಮೂನ. ಇದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡ್ರಿ. ಹಾಕಿದ್ಮೇಲೆ ಚೆಂದಾಗಿ ಒಂದ್ಸಾರಿ ಕಲಿಸ್ಕೋಬೇಕು ನೋಡ್ರಿ. ಇಲ್ಲಿ ನಾವು ಕಲ್ಸಕ್ಕೆ ಹಾಲು ಯೂಸ್ ಮಾಡಾಕತ್ತೇವೆ ನೋಡ್ರಿ. ಹಾಲನ್ನು ಹಾಕಿ ಬಿಸಿ ಮಾಡಿರ್ತಕ್ಕಂತಹ ಹಾಲನ್ನು ಹಾಕ್ಬೇಕು ನೋಡ್ರಿ. ಆದರೆ ಜಾಸ್ತಿ ಬಿಸಿ ಇರಬಾರ್ದು. ಬಿಸಿ ಮಾಡಿ ಆರಿಸಿರ್ತಕ್ಕಂಥ ಹಾಲನ್ನು ಹಾಕಿ ಕಲಿಸ್ಕೋಬೇಕು ನೋಡ್ರಿ ಹಿಟ್ಟನ್ನು. ನೀರು ಹಾಕಿನೂ ಕೂಡ ಗುಲಾಬ್ ಜಾಮೂನ್ ಹಿಟ್ಟನ್ನು ಕಲಿಸ್ಕೋಬೋದು, ಆದರೆ ನೀರು ಹಾಕಿದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತಾವೆ ನೋಡ್ರಿ. ಅದಕ್ಕೆ ಇಲ್ಲಿ ನಾನು ಹಾಲು ಯೂಸ್ ಮಾಡಾಕತ್ತೀನಿ. ನಾನು ಹೇಳಿರೋ ಮೆಥಡನ್ನು ಫಾಲೋ ಮಾಡಿರಿ, ಅದೇ ರೀತಿ ನಿಮ್ಗೆ ಸಾಫ್ಟ್ ಆದ ಗುಲಾಬ್ ಜಾಮೂನ್ ಸಿಗ್ತಾವೆ ನೋಡ್ರಿ. ಇಲ್ಲಿ ನಾವು ಹಾಲನ್ನು ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು ನೋಡ್ರಿ. ಇಲ್ಲ ಸ್ವಲ್ಪ ತಿಳುವಾಗಿ ಬಿಡ್ತದೆ ಹಿಟ್ಟು ಅಂತಂದ್ರೆ ಜಾಮೂನ್ ಮಾಡೋಕೆ ಬರೋದಿಲ್ಲ ನೋಡ್ರಿ. ನೋಡ್ರಿ ಇಲ್ಲಿ ನಾನು ಹಿಟ್ಟು ಕಲಿಸ್ಕೊಂಡು ತೊಗೊಂಡೇನಿ ನೋಡ್ರಿ. ಇದಕ್ಕೆ ಒಂಚೂರು ಕೂಡ ನೀರು ಮಿಕ್ಸ್ ಮಾಡ್ದೇ ಕಲಿಸ್ಕೊಂಡು ತೊಗೊಂಡೇನಿ ನೋಡ್ರಿ. ನೋಡ್ರಿ ಯಾವ ರೀತಿ ಬಂದೈತಿ, ಸಾಫ್ಟ್ ಆಗೈತಿ ಹಿಟ್ಟಂತ. ಇದಕ್ಕೆ ಮ್ಯಾಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ನಾದ್ಕೋಬೇಕು ನೋಡ್ರಿ. ನಾದ್ಕೊಂಡೇ ಇಡ್ಬೇಕು ನೋಡ್ರಿ. ಇಲ್ಲಿ ನಾವು ಪಾಕನ ಮಾಡೋದಕ್ಕೆ ಒಂದು ಪಾತ್ರೆಗೆ ಒಂದು 2 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳತ್ತೇನೆ ನೋಡ್ರಿ. ಇಲ್ಲಿ ನಮ್ಮ ಮನ್ಯಾಗ ಸ್ವೀಟ್ ಜಾಸ್ತಿ ತಿಂತಾರೆ ನೋಡ್ರಿ, ಅದಕ್ಕೆ ನಾವು 2 ಕಪ್ ಸಕ್ಕರೆ ಹಾಕಿದ್ದೆವು. ನಿಮ್ಗೆ ಕಡಿಮೆ ಬೇಕಾದ್ರೂ ಕಡಿಮೆ ತೊಗೋಬೋದು ನೋಡ್ರಿ. ಸಕ್ಕರೆ ಹಾಕಿದ್ಮೇಲೆ 2 ಕಪ್ ನೀರನ್ನು ಹಾಕ್ಬೇಕು ನೋಡ್ರಿ. ಇದಕ್ಕೆ ನೋಡ್ರಿ ಇಲ್ಲಿ ಎರಡೂ ಹಾಕಿದ ನಂತರ ಇಲ್ಲಿ ಒಲಿ ಮೇಲೆ ಸಕ್ಕರೆ ಪಾಕನ ಮಾಡ್ಕೊಳಕ್ಕೆ ಇಟ್ಟೈತೆ ನೋಡ್ರಿ. ಇಲ್ಲಿ ಸಕ್ಕರೆ ಪಾಕ ಆಗುತ್ತನ ನಾವು ಗುಲಾಬ್ ಜಾಮೂನ್ ಉಳ್ಳಿಯನ್ನು ಮಾಡಿ ಇಟ್ಕೊಳ್ಳೋಣ ಬರ್ರಿ. ನೋಡ್ರಿ ಇಲ್ಲಿ ಈ ರೀತಿ ಗುಲಾಬ್ ಜಾಮೂನ್ ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೇಕು ನೋಡ್ರಿ. ಮೊದಲಿಗೆ ಇದೇ ರೀತಿ ಹಿಟ್ಟನ್ನು ನಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಯಾರ್ದಾರ್ದು ಇಟ್ಕೊಳತೈತೆ ನೋಡ್ರಿ ಉಳ್ಳಿಯನ್ನು. ನೋಡ್ರಿ ಇಲ್ಲೇ ಉಂಡೆ ಆಕಾರಕ್ಕೆ ನಾವು ರೌಂಡಾಗಿ ಮಾಡ್ಕೋಬೇಕು ನೋಡ್ರಿ. ಆದರೆ ನಾವು ಅಂಗೈಯಿಂದ ಹತ್ತಿ ಇಕ್ಕಿ ನಾವು ಉಳ್ಳಿಯನ್ನು ಮಾಡ್ಕೋಬೇಕು ನೋಡ್ರಿ. ಅದರಿಂದ ಚೆನ್ನಾಗಿ ಬರ್ತೈತಿ ಗುಲಾಬ್ ಜಾಮೂನ. ಈ ರೀತಿ ಒತ್ತಿ ಉಂಡಿನ ಮಾಡ್ಕೊಲಿಲ್ಲ ಅಂತಂದ್ರೆ ಬಿರುಕು ಬಿಡ್ತಾವೆ ನೋಡ್ರಿ. ಆಮೇಲೆ ಗುಲಾಬ್ ಜಾಮೂನ್ ಸರಿ ಆಗೋದಿಲ್ಲ. ಸೊ ನೋಡ್ರಿ ಇಲ್ಲೇ ಪಾಕನೂ ಕುದಿಯತೈತಿ. ಇದಕ್ಕೆ ಇವಾಗ 1 ಚಿಟಿಕೆ ಆಗೋಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಬೇಕು ನೋಡ್ರಿ. ಹಾಕಿದ್ಮೇಲೆ ಚೆಂದಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊರಿ. ನೋಡ್ರಿ ಜಾಮೂನು ಉಂಡೆಗಳನ್ನೆಲ್ಲ ಕೂಡ ಮಾಡ್ಕೊಂಡಾಗೈತಿ. ಈ ಕಡೆ ಪಾಕನೂ ಕೂಡ ಚೆನ್ನಾಗಿ ಬಂದೈತಿ ನೋಡ್ರಿ. ಇಲ್ಲಿ ನೋಡಾಕತ್ತೀರಲ್ಲ, ಈ ರೀತಿ ಬಂದರೆ ಪಾಕ ಕರೆಕ್ಟಾಗಿ ಬಂದೈತಿ ಅಂತ ಅರ್ಥ ನೋಡ್ರಿ. ಈ ರೀತಿ ಕೈಗೆ ಅಂಟಾಕತೈತಿ ಅಂತಂದ್ರೆ ನಾವು ಗ್ಯಾಸ ಆಫ್ ಮಾಡಿಬಿಡ್ಬೇಕು ನೋಡ್ರಿ. ಅದೇ ರೀತಿ ಇಲ್ಲೇ ಇನ್ನೊಂದು ಒಲಿ ಮ್ಯಾಲ ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದು ನೋಡ್ರಿ. ಎಣ್ಣೆನೂ ಚೆಂದಾಗಿ ಕಾದೈತಿ. ಇನ್ನೇನು ತಡ ಮಾಡುಲೇನ ಗುಲಾಬ್ ಜಾಮೂನ ಒಂದೊಂದು ಹಾಕಿ ಕರ್ಕೊಂಡು ತಗೊಳ್ಳೋಣ ಬರ್ರಿ. ನೋಡ್ರಿ ಇಲ್ಲೇ ಒಂದೊಂದು ಗುಲಾಬ್ ಜಾಮೂನ ಈ ರೀತಿ ಎಣ್ಣೆ ಒಳಗೆ ಹಾಕ್ಬೇಕು ನೋಡ್ರಿ. ಹಾಕಿದ್ಮೇಲೆ ಎಲ್ಲ ಕಡೆನೂ ಈ ರೀತಿ ಚೆಂದಾಗಿ ಕಲರ್ ಬರುತ್ತೆ. ನಾನು ಗುಲಾಬ್ ಜಾಮೂನ್ನ ಕರ್ಕೋಬೇಕು ನೋಡ್ರಿ. ಇವಾಗ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೋಬೇಕು ನೋಡ್ರಿ. ಬಿಸಿ ಇರುವಾಗಲೇ ನಾವು ಪಾಕದಲ್ಲೇ ಹಾಕಕ್ಕೆ ಹೋಗ್ಬಾರ್ದು ನೋಡ್ರಿ. ಒಂಚೂರು ಆರಿದ್ಮೇಲೆ ಪಾಕದಾಗ ಹಾಕ್ಬೇಕು, ಇಲ್ಲಾಂದ್ರೆ ಸರಿ ಬರೋದಿಲ್ಲ ಗುಲಾಬ್ ಜಾಮೂನ. ಅದೇ ರೀತಿನ ಇನ್ನೊಂದ್ಸಲ ಹಾಕಿ ಕರ್ಕೊಳತ್ತೇನೆ ನೋಡ್ರಿ. ತೆಗೆದ ಇಟ್ಕೊಳತ್ತೇನೆ ನೋಡ್ರಿ. ತೆಗೆದ ಒಂದು ಸ್ವಲ್ಪ ತಾರಿದ ಮ್ಯಾಲೆ ಪಾಕಕ್ಕೆ ಹಾಕ್ಬೇಕು ನೋಡ್ರಿ. ಪಾಕನ ಈ ಥರ ಒಂದು ಅಗ್ಗಲನ ಪಾತ್ರೆಗೆ ಹಾಕಿ ಇಟ್ಕೋಬೇಕು ನೋಡ್ರಿ. ಅಂದರೆ ಎಲ್ಲ ಗುಲಾಬ್ ಜಾಮೂನ್ಗಳು ನೆನಿಬೇಕು ನೋಡ್ರಿ ಪಾಕದಾಗ. ಅದ್ರ ಸಂಬಂಧ ಈ ಥರ ಒಂದು ದೊಡ್ಡ ಪಾತ್ರೆದೊಳಗೆ ಹಾಕಿ ಇಡತ್ತೇನೆ ನೋಡ್ರಿ. ಮೊದಲಿಗೆ ಗುಲಾಬ್ ಜಾಮೂನ್ ಹಾಕಿ ಆಮೇಲೆ ಅದ್ರ ಮೇಲೆ ನಾವು ಪಾಕನ ಹಾಕ್ತೇವೆ ನೋಡ್ರಿ. ಈ ರೀತಿ ಪಾಕನ ಹಾಕಿಬಿಟ್ಟು 1 ತಾಸು ಅಥವಾ ಅರ್ಧ ತಾಸು ನಾವು ನೆನೆಯಾಕೆ ಬಿಟ್ಟು ಆಮ್ಯಾಗ ತಿಂದ್ರೆ ಆತು ನೋಡ್ರಿ. ಅಷ್ಟು ಸಾಫ್ಟ್ ಮತ್ತು ಎಲ್ಲ ಹೀರ್ಕೊಂಡಿರ್ತದೆ ನೋಡ್ರಿ. ಪಾಕನೂ ಅಷ್ಟು ರುಚಿಯಾಗಿರ್ತಾವೆ ಗುಲಾಬ್ ಜಾಮೂನು. ಎಲ್ಲ ಮಕ್ಕಳಿಗೆ ಮತ್ತು ದೊಡ್ಡವರಿಗೂ ಇಷ್ಟ ಆಗೋ ಸ್ವೀಟ್ ಅಂತಂದ್ರೆ ಗುಲಾಬ್ ಜಾಮೂನ್ ನೋಡ್ರಿ. ನಾನು ಹೇಳಿರೋ ಟಿಪ್ಸ್ನ ಫಾಲೋ ಮಾಡಿ ಗುಲಾಬ್ ಜಾಮೂನ್ ಮಾಡ್ಕೊರಿ. ಅಷ್ಟೇ ಸಾಫ್ಟ್ ಆದ ಗುಲಾಬ್ ಜಾಮೂನ್ ನೀವು ಮಾಡ್ಕೊಳ್ಬಹುದು. ಈ ನನ್ನ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ರೀತಿ ಹೊಸ ವಿಡಿಯೋಗಳನ್ನು ನೀವೇನಾರ ನೋಡಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.